Good morning, students. Welcome to lecture 2. So today I will be doing problem on transport cost. So today what problems I am doing that will carry 8 marks. Sometimes I have asked in the problem, not compulsory. Only 2 to 3 years they might ask only 8 marks question from this chapter. So come back to the question. Problem on transport costing. This is the first problem. Pragna owns a bus which runs between Baindur to Mangalore for 10 days in a month, covering a distance of 150 km each day. The bus completes the trip and halts at Baindur every day. The bus goes to another 10 days in a month towards to Karwar, covering a distance of 120 km. These trips is also completed on same day. For the rest 4 days in a month, it runs in the local city, daily covering a distance of 40 km. The normal capacity of the bus is 90 passengers. It is generally 90% of the capacity when it goes to Mangalore, 80% when it runs within the city. Calculate total passenger kilometer per month that given. I'm doing one more problem also, but first problem I will solve. After that, let us check it out. So here also I have written the problem, but before doing, I will just explain. After that, we do one by one step by step. So here, Pragna owns a bus which runs between Baindur to Mangalore for 10 days. Runs between Baindur to Mangalore for 10 days in a month, covering a distance of 150 km each day. Okay. So here, one transport company, the bus will run between the Baindur to Mangalore. ದಿನ ಬೈಂದೂರಿಂದ ಮಂಗಳೂರಿಗೆ ಒಂದು ಬಸ್ ಹೋಗುತ್ತೆ ಎವ್ರಿ ಸೊ ಬೈಂದೂರು ಟು ಮ್ಯಾಂಗ್ಳೂರ್ ಟ್ರಾವೆಲ್ ಮಾಡುತ್ತೆ ಬಸ್ಸು ಟ್ರಿಪ್ಸು 10 ಡೇಸ್ ಇನ್ ಮಂತ್ 1 ಮಂತಲ್ಲಿ ಒಂದೇ ಬಸ್ ಇರೋದು ಇಲ್ಲಿ ಬೈಂದೂರು ಟು ಮ್ಯಾಂಗ್ಳೂರ್ 10 ಡೇಸ್ ಒಂದು ಬಸ್ಸು ಫಸ್ಟು 10 ಡೇಸ್ ಮಂತಲ್ಲಿ ಏನು ಮಾಡುತ್ತೆ ಅಂದರೆ ಬೈಂದೂರು ಟು ಮ್ಯಾಂಗ್ಳೂರ್ ಹೋಗುತ್ತೆ. ಎಷ್ಟು ಡಿಸ್ಟೆನ್ಸು ಬೈಂದೂರಿಂದ ಮಂಗಳೂರಿಗೆ 150 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. 150 ಕಿಲೋಮೀಟರ್ ಈಚ್ ಡೇ. ಎಷ್ಟು ದಿನದ ತನಕ 10 ಡೇಸ್ ತನಕ ಬೈಂದೂರು ಟು ಮಂಗಳೂರಿಗೆ ಓಡಾಡುತ್ತೆ. ಬೈಂದೂರಿಂದ ಮಂಗಳೂರಿಗೆ, ಮಂಗಳೂರಿಂದ ಬೈಂದೂರಿಗೆ ವಾಪಸ್ ಬರುತ್ತೆ. ಇದು 10 ಡೇಸ್ ಆಗುತ್ತೆ. ಅಂದರೆ 10 ಡೇಸ್ ಇದೇ ರೂಟಲ್ಲಿ ಓಡಾಡುತ್ತೆ ಬಸ್ಸು. ಸೊ ಒಂದು ಟ್ರಿಪ್ಪಿಗೆ ಅಂದರೆ ಈ ಬೈಂದೂರಿಂದ ಮಂಗಳೂರಿಗೆ ಹೋಗೋಕ್ಕೆ ಅಥವಾ ಮಂಗಳೂರಿಂದ ಬೈಂದೂರಿಗೆ ಬರೋಕ್ಕೆ ಎಷ್ಟು ಅಂದರೆ ಹೋಗಿ ಬರಲಿಕ್ಕೆ 150 ಕಿಲೋಮೀಟರ್ಸ್ ಆಗುತ್ತೆ. ಹೋಗಿ ಮತ್ತೆ ವಾಪಸ್ ಬೈಂದೂರಿಂದ ಮ್ಯಾಂಗ್ಳೂರ್ ಹೋಗೋದು, ಮ್ಯಾಂಗ್ಳೂರಿಂದ ಬೈಂದೂರಿಗೆ ಬರೋದಕ್ಕೆ 150 ಕಿಲೋಮೀಟರ್ಸ್ ಆಗುತ್ತೆ. ದ ಬಸ್ ಕಂಪ್ಲೀಟ್ಸ್ ದ ಟ್ರಿಪ್ ಆ್ಯಂಡ್ ಹಾಲ್ಟ್ಸ್ ಎಟ್ ಬೈಂದೂರ್ ಎವ್ರಿ ಡೇ. ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ನೆಕ್ಸ್ಟ್, ದ ಬಸ್ ಗೋಸ್ ಟು ಅನದರ್ 10 ಡೇಸ್. The bus goes to another 10 days in a month towards to Karwar, covering a distance of 120 km. 10 days ಬೈಂದೂರು ಟು ಮಂಗಳೂರು ಓಡಾಡುತ್ತೆ ಬಸ್ಸು. ಇನ್ನು 10 ಡೇಸ್ ಏನು ಮಾಡುತ್ತೆ, ಬೈಂದೂರು ಟು ಕಾರವಾರ ಹೋಗುತ್ತೆ. ಆಯಿತಾ? 10 ಡೇಸು ಎಷ್ಟು ಕಿಲೋಮೀಟರ್ ಆಗುತ್ತೆ? ಬೈಂದೂರಿಂದ ಕಾರವಾರ ಹೋಗಿ ಕಾರವಾರದಿಂದ ಬೈಂದೂರು ವಾಪಸ್ ಬರೋದಕ್ಕೆ 120 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ನೆಕ್ಸ್ಟ್, ದ ಟ್ರಿಪ್ ಈಸ್ ಆಲ್ಸೋ ಕಂಪ್ಲೀಟೆಡ್ ಆನ್ ದ ಸೇಮ್ ಡೇ. ಅಂದ್ರೇನು, ಹೋಗೋದು ಮತ್ತು ವಾಪಸ್ ಬರೋದು ಅಷ್ಟೇ. ಅವತ್ತು ಒಂದೇ ದಿನಕ್ಕೆ ಒಂದು ಸತಿ ಕಾರವಾರ ಹೋಗುತ್ತೆ, ವಾಪಸ್ ಬರುತ್ತೆ. ಒಂದೇ ದಿನದಲ್ಲೇ ಹೋಗಿ ವಾಪಸ್ ಬರೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಫಾರ್ ದ ರೆಸ್ಟ್ 4 ಡೇಸ್ ಇನ್ ಎ ಮಂತ್ ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ ಡೈಲಿ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 40 ಕಿಲೋಮೀಟರ್ಸ್. ಅಂದರೆ ಇದರಲ್ಲಿ ಮತ್ತೆ ಇನ್ನು 4 ದಿನ, ತಿಂಗಳಲ್ಲಿ 4 ದಿನ ಅದು ಲೋಕಲ್ ಸಿಟಿಯಲ್ಲಿ ಟ್ರಾವೆಲ್ ಮಾಡುತ್ತೆ. ಲೋಕಲ್ ಬಸ್ ಥರ. ಸೊ ದಿನಕ್ಕೆ 40 ಕಿಲೋಮೀಟರ್ ಓಡುತ್ತೆ. ಓಕೆ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ತಿಂಗಳಲ್ಲಿ ಫಸ್ಟು 10 ಡೇಸು ಬೈಂದೂರು ಟು ಮ್ಯಾಂಗ್ಳೂರ್ ಹೋಗುತ್ತೆ. ನೆಕ್ಸ್ಟ್ 10 ಡೇಸು ಬೈಂದೂರು ಟು ಕಾರವಾರ ಹೋಗುತ್ತೆ. ನೆಕ್ಸ್ಟ್ 4 ಡೇಸು ಲೋಕಲ್ ಸಿಟಿ, ಲೋಕಲಲ್ಲೇ ಟ್ರಾವೆಲ್ ಮಾಡುತ್ತೆ, ಲೋಕಲ್ ಬಸ್ ಥರ. ಆಯಿತಾ? ಸೊ ಇಷ್ಟು ಒಂದು ಬಸ್ಸು 1 ಮಂತಲ್ಲಿ ಎಲ್ಲೆಲ್ಲೆಲ್ಲ ಓಡಾಡುತ್ತೆ ಅನ್ನೋ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿರುತ್ತೆ. ನೆಕ್ಸ್ಟ್, ದ ನಾರ್ಮಲ್ ಕೆಪಾಸಿಟಿ ಆಫ್ ಎ ಬಸ್ ಈಸ್ 90 ಪ್ಯಾಸೆಂಜರ್. ಆ ಬಸ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ 90 ಜನ ಪ್ಯಾಸೆಂಜರ್ಸ್ ಸೀಟಿಂಗ್ ಕೆಪಾಸಿಟಿ ಇದೆ. ಆಯಿತಾ? ಸೊ
So next, it is generally 90% of the capacity when it goes to Mangalore. ಬಟ್ ಆದರೆ ಬಸ್ಸಲ್ಲಿ ಎಷ್ಟು ಜನ ಫಿಲ್ ಆಗಿರುತ್ತೆ? 90 ಸೀಟ್ಸು ಫಿಲ್ ಆಗಿರುತ್ತಾ? ಸಮ್ಟೈಮ್ ಏನಾಗುತ್ತೆ, ಬಸ್ ಖಾಲಿ ಇರುತ್ತೆ, ಸಮ್ಟೈಮ್ ಏನಾಗುತ್ತೆ ಫಿಲ್ ಆಗಿರುತ್ತೆ, ಸಮ್ಟೈಮ್ ಏನಾಗುತ್ತೆ ಓವರ್ಲೋಡ್ ಆಗಿರುತ್ತೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ ಇಟ್ ಇಸ್ ಜನರಲಿ 90% ಆಫ್ ದ ಕೆಪಾಸಿಟಿ ವೆನ್ ಇಟ್ ಗೋಸ್ ಟು ಮಂಗಳೂರು. ಬೈಂದೂರಿಂದ ಮಂಗಳೂರಿಗೆ ಹೋಗಬೇಕಾದ್ರೆ 90% ಕೆಪಾಸಿಟಿ ಇರುತ್ತೆ. 80% ವೆನ್ ಇಟ್ ರನ್ಸ್ ವಿತ್ ಇನ್ ದ ಸಿಟಿ. ಸೊ ಸಿಟಿ ಲೋಕಲ್ ಟ್ರಾವೆಲ್ಸ್ ಮಾಡಬೇಕಾದ್ರೆ 80% ಬಸ್ಸು ಫುಲ್ ಆಗಿರುತ್ತೆ. ಬಟ್ ಬೈಂದೂರು ಟು ಕಾರವಾರ ಅಂತ ಎಷ್ಟು ಕೊಟ್ಟಿಲ್ಲ, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಪರ್ ಮಂತ್ ಅಂತ. ಅಂದರೆ ಒಂದು ತಿಂಗಳಲ್ಲಿ ಇಷ್ಟು ಓಡಾಡಿದೆ ಅಲ್ಲ ಬಸ್, ಎಷ್ಟು ಕಿಲೋಮೀಟರ್ ಓಡಾಡಿದೆ, ಎಷ್ಟು ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡಿದೆ, ಟೋಟಲ್ ಎಷ್ಟು ಕಿಲೋಮೀಟರ್ ಓಡಾಡಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಇದನ್ನು ಯಾಕೆ ಫೈಂಡ್ ಔಟ್ ಮಾಡಬೇಕಂತಂದರೆ, ಈಗ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ಗೆ ನಮಗೆ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನಾನು ರಿಪೀಟ್ ಮಾಡ್ತೀನಿ. ಒಂದು ಬಸ್ಸು 1 ತಿಂಗಳು ರನ್ ಆಗಿದೆ ಅಂದರೆ ಬಸ್ಸು 1 ತಿಂಗಳು ಓಡಿಸಿದ್ದಾರೆ. 1 ತಿಂಗಳಲ್ಲಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ. ಸೊ ನಮಗೆ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ಗೆ ಕಾಸ್ಟ್ ಎಷ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಆಯಿತಾ. ಸೊ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ಗೆ ನಮ್ಗೆ ಎಷ್ಟಾಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟಿಗೆ ಬಸ್ ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋ ನಮಗೆ ಇನ್ಫಾರ್ಮೇಷನ್ ಬೇಕು, ಆಯಿತಾ. ಸೊ ಅದನ್ನು ಫಸ್ಟಿಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಕಾಸ್ಟ್ ಸ್ಟೇಟ್ಮೆಂಟ್ ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ, ಬರೀ 1 ತಿಂಗಳಿಗೆ ಅಂದರೆ ಬಸ್ ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನೇ 8 ಮಾರ್ಕ್ಸಿಗೆ ಕೊಡ್ತಾರೆ, ಆಯಿತಾ. ಥ್ಯಾಂಕ್ ಯು. ಸೊ ಓಕೆ, ಸೊ ನಾವಿಲ್ಲಿ ಏನು ಮಾಡಬೇಕು, ಅವ್ರು ಕೊಟ್ಟಿದ್ದಾರೆ ಪ್ರಾಬ್ಲಮ್ನ ಎಷ್ಟೆಷ್ಟು ಕಿಲೋಮೀಟರ್ ಬಸ್ ಓಡಿದೆ ಅಂತ. ಸೊ ಈ ಇನ್ಫಾರ್ಮೇಷನ್ನ ತೊಗೊಂಡು ನಾವೇನು ಮಾಡಬೇಕಂತಂದರೆ ಈಗ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ನೆನ್ನೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಬಟ್ ಅಗೈನ್ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಸೊ ಕಮ್ ಬ್ಯಾಕ್ ಟು ನಮಗೆ ಈ ಫಾರ್ಮುಲಾ ಹಾಕಿ ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು ಅಂದರೆ ಇದು 1 ತಿಂಗಳು ಬಸ್ ಎಷ್ಟು ಕಿಲೋಮೀಟ್ರ್ ಓಡಿದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆಯಿತಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟಿಗೆ ಡಿಸ್ಟೆನ್ಸ್ ಅಂತ ಇದೆ, ಟ್ರಿಪ್ಸ್, ಡೇಸ್, ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಇಂಟು ನಂಬರ್ ಆಫ್ ಬಸ್ಸಸ್ ಇಂಟು ಕೆಪಾಸಿಟಿ ಇಂಟು ಆ್ಯಕ್ಚುಯಲ್ ಕೆಪಾಸಿಟೀಸ್ ಅಂತ ಇದೆ, ಆಯಿತಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಫಸ್ಟಿಗೆ ಬೈಂದೂರು ಟು ಮ್ಯಾಂಗ್ಳೂರ್ ರೂಟ್ ತೊಗೊಂಡಿದ್ದೀನಿ. 10 ಡೇಸ್ ಅದು ಓಡುತ್ತೆ. 10 ಡೇಸ್ ಒನ್ ಸಪ್ರೇಟ್ ಟ್ರಿಪ್ ಹೋಗೋದ್ರಿಂದ ನಾನು ಮಾಡ್ತೀನಿ ಇದನ್ನು 1 ಮಂತ್ ಈಚ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. 10 ಡೇಸ್ ಮತ್ತು 4 ಡೇಸು, ಆಮೇಲೆ ಟೋಟಲ್ ತೊಗೊಂಡ್ರೆ ನಮಗೆ 1 ಮಂತ್ ಎಷ್ಟು ಹೋಗಿದೆ ಅಂತ ಬರುತ್ತೆ. ಸೊ ಇಲ್ಲಿ ನಾವೀಗ ಫಸ್ಟಿಗೆ ಬರೋಣ ಬೈಂದೂರು ಟು ಮ್ಯಾಂಗ್ಳೂರ್ಗೆ ಎಷ್ಟು. ಇಲ್ಲಿ ನೋಡಿ ಡಿಸ್ಟೆನ್ಸು 150 ಕಿಲೋಮೀಟರ್ಸು. ಎಷ್ಟಿದೆ ಅದು ಬೈಂದೂರು ಟು ಮ್ಯಾಂಗ್ಳೂರ್ ಬಸ್ ಓಡಾಡುತ್ತೆ, 10 ಡೇಸ್ ಓಡಾಡುತ್ತೆ, ಆಯಿತಾ. ಮತ್ತು ಇಲ್ಲಿ ನೋಡಿ ನಾರ್ಮಲ್ ಕೆಪಾಸಿಟಿ ಆಫ್ ದ ಬಸ್ ಈಸ್ 90. ಒಂದು ಬಸ್ಸಲ್ಲಿ 90 ಸೀಟಿಂಗ್ ಕೆಪಾಸಿಟಿ ಇದೆ. ಬಟ್ ಆದರೆ 90% ಆಫ್ ದ ಕೆಪಾಸಿಟಿ, ಇಟ್ ಇಸ್ ಜನರಲಿ 90% ಆಫ್ ದ ಕೆಪಾಸಿಟಿ ವೆನ್ ಇಟ್ ಗೋಸ್ ಟು ಮಂಗಳೂರು. ಬೈಂದೂರಿಂದ ಮ್ಯಾಂಗ್ಳೂರ್ ಹೋಗ್ಬೇಕಾದ್ರೆ 90% ಬಸ್ಸು ಫುಲ್ ಆಗಿರಲ್ಲ, ಬಟ್ 90% ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಇನ್ಫಾರ್ಮೇಷನ್ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿದೆ ಡಿಸ್ಟೆನ್ಸು 150 ಕಿಲೋಮೀಟರ್ಸಾ, ಇನ್ನೊಂದು ಸತಿ ಬೇಕಂತ ಚೆಕ್ ಮಾಡೋಣ. ಓಕೆ, 150 ಕಿಲೋಮೀಟರ್ಸ್. ಎಷ್ಟು ದಿನ? 10 ಡೇಸು. 90% ಆಫ್ ದ ಕೆಪಾಸಿಟಿ. ಪ್ಯಾಸೆಂಜರ್ ಎಷ್ಟು? ಸೀಟಿಂಗ್ ಕೆಪಾಸಿಟಿ ಎಷ್ಟು? 90 ಪ್ಯಾಸೆಂಜರ್ಸು. ಇಷ್ಟು ಇನ್ಫಾರ್ಮೇಷನ್ ನೆನಪಲ್ಲಿರಲಿ, ಆಯಿತಾ. 150 ಇಂಟು ಎಷ್ಟು ಟ್ರಿಪ್ಸು? ಬೈಂದೂರಿಂದ ಮಂಗಳೂರು ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ, ಆಯಿತಾ. ಬೈಂದೂರಿಂದ ಮಂಗಳೂರು ಹೋಗೋದು ಒಂದು, ಮಂಗಳೂರಿಂದ ಬೈಂದೂರಿಗೆ ಬರೋದು ವಾಪಸ್ ಬರುತ್ತೆ. 2 ಟ್ರಿಪ್ ಅಂತ ತೊಗೊಳ್ತೀನಿ, ಆಯಿತಾ. ಇಲ್ಲಿ ನೋಡಿ ಇನ್ನೊಂದು ಸತಿ ಕೊಡ್ತೀನಿ, ಹೇಳ್ತೀನಿ. ಬೈಂದೂರು ಟು ಮ್ಯಾಂಗ್ಳೂರ್ ಫಾರ್ 10 days in a month ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 150 ಕಿಲೋಮೀಟರ್ ಈಚ್ ಡೇ. ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ ಬಸ್ ಕಂಪ್ಲೀಟ್ಸ್ ದ ಟ್ರಿಪ್ ಆ್ಯಂಡ್ ಹಾಲ್ಟ್ಸ್ ಅಟ್ ಬೈಂದೂರು ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ. ಅಂದರೆ ಬಸ್ಸು ಕಂಪ್ಲೀಟ್ ಮಾಡುತ್ತೆ ಟ್ರಿಪ್ನ. ಬೈಂದೂರಿಂದ ಮಂಗಳೂರಿಗೆ, ಮಂಗಳೂರಿಂದ ಬೈಂದೂರಿಗೆ ವಾಪಸ್ ಬರುತ್ತೆ, ಕಂಪ್ಲೀಟ್ ಆಗುತ್ತೆ, ಮತ್ತು ಬೈಂದೂರಲ್ಲಿ ಸ್ಟೇ ಮಾಡುತ್ತೆ ಅಂತ. ಈಗ
ಓಕೆ, ಈಗ ನೋಡಿ ಹೇಳ್ತಿದ್ದೀನಿ, ಇಲ್ಲಿ ಒಂದಿಲ್ಲ 2 ಟ್ರಿಪ್ ಆಗುತ್ತೆ. ಬೈಂದೂರಿಂದ ಮಂಗಳೂರು ಹೋಗೋದು ಒಂದು, ಮಂಗಳೂರಿಂದ ಬೈಂದೂರಿಗೆ ಬರೋದು ಒಂದು. ಸೊ ಎಷ್ಟು ಟ್ರಿಪ್ ಆಗುತ್ತೆ ಅಂದರೆ 2 ಟ್ರಿಪ್ ಆಗುತ್ತೆ, 2 ಟ್ರಿಪ್ಸ್. ಓಕೆ, ಸೊ ಇಲ್ಲಿ ನೆಕ್ಸ್ಟು ಎಷ್ಟು ಡೇಸ್ ಹೋಗುತ್ತೆ, ಮಂತ್ಲಿಯಲ್ಲಿ 10 ಡೇಸ್ ಹೋಗುತ್ತೆ ಆಯಿತಾ. ಮತ್ತು ನಮ್ಮ ಹತ್ರ ನಂಬರ್ ಆಫ್ ಬಸ್ ಎಷ್ಟು, ಒಂದೇನೆ. ನೆಕ್ಸ್ಟ್ ಇಂಟು ಕೆಪಾಸಿಟಿ ಇಲ್ಲೇ ಕೊಟ್ಟಿದ್ದಾರೆ, 90 ಪ್ಯಾಸೆಂಜರ್ ಅಂತ. ಅಂದರೆ ಅದು ಕೆಪಾಸಿಟಿ ಎಷ್ಟು, ಒಂದು ಬಸ್ಸಲ್ಲಿ 90 ಪ್ಯಾಸೆಂಜರ್ಸು ಹೋಗ್ಬೋದು ಆಯಿತಾ. ಕೊಡ್ತೀನಿ, 90% ಹೋಗ್ಬೋದು ಕೆಪಾಸಿಟಿ. ಇಂಟು ನೆಕ್ಸ್ಟ್ ಆ್ಯಕ್ಚುಯಲ್ ಕೆಪಾಸಿಟಿ ಅಂತಿದೆ. ಆ್ಯಕ್ಚುಯಲ್ ಕೆಪಾಸಿಟಿ ಅಂತಂದರೆ ಬಸ್ಸಿಂಗ್ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ, ಒಂದು ಎಲ್ಲ ಟೈಮು ಫಿಲ್ ಆಗಿರಲ್ಲ ಬಸ್ಸು, ಬಟ್ ಅದಕ್ಕಿಂತ ಕಡಿಮೆ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, 90% ಆಫ್ ಕೆಪಾಸಿಟಿ ವೆನ್ ಇಟ್ ಗೋಸ್ ಟು ಮ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಮಂಗಳೂರಿಗೆ ಹೋದಾಗ ಬೈಂದೂರಿಂದ ಆ ಬಸ್ಸು 90% ಫಿಲ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಇಂಟು 90 ಡಿವೈಡೆಡ್ ಬೈ 100 ಅಂತ ಹಾಕ್ಕೊತೀನಿ ಆಯಿತಾ. ಸೊ ಇಲ್ಲಿ ಒಂದೇ ಬಸ್ಸು ಬೇರೆ ಬೇರೆ ಟ್ರಿಪ್ ಮಾಡುತ್ತೆ. ಸೊ ನಾವು ಈಚ್ ಟ್ರಿಪ್ಪಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಯಿತು ಅಂತ ಫೈಂಡ್ ಔಟ್ ಮಾಡೋಣ ಫಸ್ಟಿಗೆ. ಓಕೆ, ಸೊ ಈಗ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಸೊ ಎಷ್ಟು ಬರುತ್ತೆ, ನಾನು ಇಲ್ಲಿ ಮಾಡಿದ್ದೀನಿ, ಎಷ್ಟು ಬರುತ್ತೆ ಇಲ್ಲೇ ಬರ್ದಿದ್ದೀನಿ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2,43,000 ಕಿಲೋಮೀಟರ್. ಓಕೆ, ಸೊ ನಾನು ಮಾಡಿದ್ದೀನಿ, ಮತ್ತು ನಿಮಗೋಸ್ಕರ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, 150 ಡಿಸ್ಟೆನ್ಸು, 2 ಟ್ರಿಪ್ಪು, ಒಂದು ಸತಿ ಹೋಗಿ ಒಂದು ಸತಿ ಬರೋದಕ್ಕೆ. ಎಷ್ಟು ದಿನ ಓಡಾಡುತ್ತೆ ಬಸ್ಸು, 10 ಡೇಸು. ಎಷ್ಟು ಬಸ್ ಇದೆ, ಒಂದೇ ಬಸ್ಸು. ಸೀಟಿಂಗ್ ಕೆಪಾಸಿಟಿ ಎಷ್ಟು, 90 ಪ್ಯಾಸೆಂಜರ್ ಅಂತಿದೆ, ಇಂಟು 90. ಮತ್ತು ಜನರಲಿ 90% ಆಫ್ ದ ಕೆಪಾಸಿಟಿ ವೆನ್ ಇಟ್ ಗೋಸ್ ಟು ಮಂಗಳೂರು. ಬಟ್ ಬಸ್ ಫಿಲ್ ಆಗಿರೋದಷ್ಟು 90% ಮಾತ್ರ. ಸೊ ಇದನ್ನು ಫಾರ್ಮುಲಾ ಅಪ್ಲೈ ಮಾಡಿ ಆಯಿತಾ, ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 2,43,000 ಕಿಲೋಮೀಟರ್ ಸಿಗುತ್ತೆ ಆಯಿತಾ. ಸೊ ಇದು ಬೈಂದೂರು ಟು ಮ್ಯಾಂಗ್ಳೂರು. ನೆಕ್ಸ್ಟ್ ನಾವು ಬೈಂದೂರು ಟು ಕಾರವಾರ ನೋಡೋಣ. ಹೋಗೋದು ಕಾರವಾರ ನೋಡಲಿಕ್ಕೆ ಮುಂಚೆ ಕಾರವಾರದೊಂದು ಎಷ್ಟು 10 ಡೇಸ್ ಹೋಗುತ್ತೆ ಗೊತ್ತು. ದ ಬಸ್ ಗೋಸ್ ಅನದರ್ 10 ಡೇಸ್ ಇನ್ ಎ ಮಂತ್ ಟುವರ್ಡ್ಸ್ ಟು ಕಾರವಾರ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 120 ಕಿಲೋಮೀಟರ್ ಆಯಿತಾ. ಬಟ್ ಇಲ್ಲಿ ವಾಟ್ ಇಸ್ ದ ಕೆಪಾಸಿಟಿ ಆಫ್ ದ ಬಸ್ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಅಂದ್ರೇನು, ಇಟ್ ಜನರಲಿ 90% ಆಫ್ ದ ಕೆಪಾಸಿಟಿ ವೆನ್ ಇಟ್ ಗೋಸ್ ಟು ಮ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ ಕಾರವಾರ ಅಂತ ಕೊಟ್ಟಿಲ್ಲ. ಬಟ್ ಅದನ್ನು ಹೇಗೆ ತೊಗೊಳೋದಂತ ಮತ್ತೆ ಹೇಳ್ತೇನೆ. ಬಟ್ ಡಿಸ್ಟೆನ್ಸ್ ನೆನಪಲ್ಲಿ ಇಟ್ಕೊಳ್ಳಿ, 120 ಕಿಲೋಮೀಟರ್. ಅಪ್ಲೈ ಮಾಡೋಣ ಮತ್ತೆ ಫಾರ್ಮುಲಾನ. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ, 120 ಕಿಲೋಮೀಟರ್. ಓಕೆ, ಅಲ್ಲೂ ಕೂಡ ಏನು ಮಾಡುತ್ತೆ, ಬೈಂದೂರು ಟು ಕಾರವಾರ ಹೋಗಿ ಬರುತ್ತಾ ಅಥವಾ ಎಲ್ಲಿ ಸ್ಟೇ ಮಾಡುತ್ತೆ ನೋಡೋಣ. ಸೊ ಇಲ್ಲಿ ದ ಬಸ್ ಗೋಸ್ ಅನದರ್ 10 ಡೇಸ್ ಇನ್ ಎ ಮಂತ್ ಟುವರ್ಡ್ಸ್ ಟು ಕಾರವಾರ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 120 ಕಿಲೋಮೀಟರ್. ಕರೆಕ್ಟ್. ದ ಟ್ರಿಪ್ ಈಸ್ ಆಲ್ಸೋ ಕಂಪ್ಲೀಟೆಡ್ ಆನ್ ದ ಸೇಮ್ ಡೇ. ಅದು ಏನಾಗುತ್ತೆ, ಅದು ಕೂಡ ಸೇಮ್ ವೇಲಿದೆ. ಕಾರವಾರ ಹೋಗುತ್ತೆ, ಕಾರವಾರದಿಂದ ವಾಪಸ್ ಬರುತ್ತೆ, ಬಂದು ಮತ್ತೆ ಬೈಂದೂರಲ್ಲೇ ಸ್ಟಾಪ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ನಾವು 2 ಟ್ರಿಪ್ಸ್, ಒಂದು ಸತಿ ಹೋಗೋದಕ್ಕೆ ಒಂದು ಸತಿ ಬರೋದಕ್ಕೆ. ನೆಕ್ಸ್ಟ್ ಎಷ್ಟು ದಿನ, 10 ಡೇಸ್. ನೆಕ್ಸ್ಟ್ ಒಂದೇ ಬಸ್ ಇರೋದು, ಒಂದೇ ಬಸ್ಸೇ 2 ರೂಟ್ ಓಡಾಡೋದು. ನೆಕ್ಸ್ಟ್ ಆ ಬಸ್ ಕೆಪಾಸಿಟಿ ಎಷ್ಟು ಅಂತ ಕೊಟ್ಟಿಲ್ಲ. ಕೆಪಾಸಿಟಿ ಕೊಡದಲ್ಲೇ ಇದ್ದಾಗ ನಾವೇನು ಮಾಡ್ಬೋದು, ಇಲ್ಲ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ಅಂದಾಜು ಒಂದು ಅಸ್ಯೂಮ್ ಮಾಡಿದ್ದೀನಿ. ಏನಂದರೆ ಒಂದು ಅಸಂಪ್ಷನ್ಸ್ ಮಾಡಿದ್ದೀನಿ, ಇದು ಬಸ್ ಫುಲ್ ಆಗಿರುತ್ತೆ ಅಂತ ಆಯಿತಾ. ಸೊ ಬಸ್ ಫುಲ್ ಆಗಿರುತ್ತೆ ಅಂದರೆ ಎಷ್ಟು ಸೀಟು, 90 ಸೀಟ್ಸ್. ನೋಡಿ ಮತ್ತೆ ತೋರಿಸ್ತೀನಿ ಇಲ್ಲಿ. ದ ನಾರ್ಮಲ್ ಕೆಪಾಸಿಟಿ ದ ಬಸ್ ಈಸ್ 90. ಓಕೆ, ಸೊ ಇಲ್ಲಿ ಕೆಪಾಸಿಟಿ ಆಫ್ ದ ಬಸ್ 90, ಕೆಪಾಸಿಟಿ ಯುಟಿಲೈಸ್ ಇಸ್ ಆಲ್ಸೋ 90. ಸೊ ಹಾಗೆ ಮಾಡಿದ್ರು ನಮ್ಗೆ ಅಷ್ಟೇ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಮತ್ತೆ ರಿಪೀಟ್ ಮಾಡ್ತೇನೆ. ಡಿಸ್ಟೆನ್ಸು 120 ಕಿಲೋಮೀಟರು, ಟ್ರಿಪ್ಸ್ 2 ಟ್ರಿಪ್ಪು, ಒಂದು ಸತಿ ಹೋಗೋದು ಒಂದು ಸತಿ ಬರೋದು. ಎಷ್ಟು ದಿನ, 10 ಡೇಸು. ನಂಬರ್ ಆಫ್ ಬಸ್ಸಸ್ ಒಂದೇ. ಕೆಪಾಸಿಟಿ ಎಷ್ಟು,
90. ಬಟ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಕೆಪಾಸಿಟಿ ಎಷ್ಟು ಪ್ಯಾಸೆಂಜರ್ಸ್ ಕ್ಯಾರಿ ಮಾಡ್ತಿದೆ ಅಂತ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು 100 ಅಂತಲೇ ತಿಳ್ಕೊಳ್ತೀನಿ. 100 ಅಂದರೆ 90 ಪ್ಯಾಸೆಂಜರ್ಸೇ, ಬಸ್ ಫುಲ್ಲಾಗಿರುತ್ತೆ ಕಾರವಾರಕ್ಕೆ ಹೋಗಬೇಕಾದ್ರೆ ಅಂತ ಅಸಂಪ್ಷನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 2,16,000 ಸಿಗುತ್ತೆ, 16,000 ಕಿಲೋಮೀಟರ್. ಸೊ ನೆಕ್ಸ್ಟ್ ಮಾಡಿದ್ದೀನಿ, ಬಟ್ ಅದನ್ನು ಮತ್ತೆ ಓಕೆ. ನೆಕ್ಸ್ಟ್ 10 days ಬೈಂದೂರು ಟು ಕಾರವಾರ ಕ್ಯಾಲ್ಕುಲೇಟ್ ಮಾಡಿದ್ವಿ ಆಯಿತಾ. 10 days ಕಾರವಾರ ಕ್ಯಾಲ್ಕುಲೇಟ್ ಮಾಡಿದ್ವಿ, ಬೈಂದೂರು ಟು ಕಾರವಾರ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ 4 days ಇನ್ ದ ಮಂತ್ ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ ಡೈಲಿ ಕವರಿಂಗ್ ಡಿಸ್ಟೆನ್ಸ್ ಆಫ್ 40 km ಅಂತ. ಬಟ್ ಇಲ್ಲಿ ನೋಡಿ ಎಷ್ಟು ಪರ್ಸೆಂಟ್, 80% when it runs within the city ಅಂತಿದೆ. ಬಸ್ ಕೆಪಾಸಿಟಿ 90 ಪ್ಯಾಸೆಂಜರ್, ಬಟ್ ಬಸ್ ಎಷ್ಟು ಫಿಲ್ ಆಗಿರುತ್ತೆ 80% ಮಾತ್ರ ಅಂತ. ಓಕೆ. ಸೊ ಇಲ್ಲಿ ಲೋಕಲ್ ಸಿಟಿ ಡಿಸ್ಟೆನ್ಸ್ ಎಷ್ಟು 40 km. ಓಕೆ. ಟ್ರಿಪ್ಸ್ ಎಷ್ಟು ಟ್ರಿಪ್ಸ್ ಅಂತ ಕೊಟ್ಟಿದ್ದಾರೆ, ಟ್ರಿಪ್ಸ್ ಏನು ಕೊಟ್ಟಿಲ್ಲ ನಮಗೆ. ಓಕೆ. ಸೊ ಅದಕ್ಕೆ ಟ್ರಿಪ್ಸ್ ಬರಲ್ಲ, ಅದು 0 ಅಂತ ತೊಗೊಂಡು 0 ಬರಲ್ಲ, ಬಟ್ ಟ್ರಿಪ್ಸ್ ಕೊಟ್ಟಿಲ್ಲ. ನಂಬರ್ ಆಫ್ ಡೇಸ್ ಎಷ್ಟು 4 days. ಮತ್ತು ಎಷ್ಟು ಬಸ್ಸು, ನಂಬರ್ ಆಫ್ ಬಸ್ಸಸ್ 1. ಮತ್ತು ಕೆಪಾಸಿಟಿ ಎಷ್ಟು 90 ಪ್ಯಾಸೆಂಜರ್, ಬಟ್ ಅದರ ಯುಟಿಲೈಸ್ ಆಗಿರೋದೆಷ್ಟು 80%. ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ 80% ಅಂತ ತೊಗೊತಿದ್ದೀನಿ. ಸೊ ಇದನ್ನು 40 × 4 ಅಂದರೆ ಡಿಸ್ಟೆನ್ಸ್ 40 km, 4 days. ಟ್ರಿಪ್ಸ್ ಕೊಟ್ಟಿಲ್ಲ, ಇಲ್ಲಿ ಎಷ್ಟು ಟ್ರಿಪ್ಸ್ ಅಂತ ಕೊಟ್ಟಿಲ್ಲ, ತೊಗೊಂಡಿಲ್ಲ ನಾವು. ಸೊ ಇಂಟು 1 ಬಸ್ಸು ಕೆಪಾಸಿಟಿ ಎಷ್ಟು 90 ಪ್ಯಾಸೆಂಜರ್ಸ್, ಬಟ್ ಯೂಸ್ ಆಗೋದು ಎಷ್ಟು, ಯುಟಿಲೈಸ್ ಆಗೋದು 80 ಪ್ಯಾಸೆಂಜರ್ಸ್ ಮಾತ್ರ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 11,520 ಬರುತ್ತೆ. 11,520 40 × 4 × 90 × 80/100 ಮಾಡಬೇಕು, 11,520 ಕಿಲೋಮೀಟರ್ ಬರುತ್ತೆ. ಓಕೆ. ಸೊ ಇದು ಈಚ್ ಟ್ರಿಪ್ಪಲ್ಲಿ ಅಂದರೆ ಫಸ್ಟ್ 10 days ಎಲ್ಲಿ ಹೋಗುತ್ತೆ, ಬೈಂದೂರು ಟು ಮ್ಯಾಂಗ್ಳೂರು. ನೆಕ್ಸ್ಟ್ 10 days ಕಾರವಾರ. ನೆಕ್ಸ್ಟ್ 4 days ಲೋಕಲ್ ಸಿಟಿ. ಸೊ ಇಲ್ಲಿ 3 ಟ್ರಿಪ್ ಮಾಡೋದ್ರಿಂದ ಸಪ್ರೇಟ್ ರೂಟಲ್ಲಿ ಮಾಡೋದ್ರಿಂದ ನಾನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇದನ್ನು 3 ಟೋಟಲ್ ತೊಗೋಬೇಕಾಗತ್ತೆ. ಸೊ ನಾನು ಇಲ್ಲಿ ತೊಗೊತೀನಿ, ಬ್ರಾಕೆಟಲ್ಲಿ ಹಾಕ್ತೀನಿ. 2,43,000 ಪ್ಲಸ್ 2,16,000 ಪ್ಲಸ್ 11,520. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, 4,70,520 ಸಿಗುತ್ತೆ. ಅಂದರೆ 1 ಮಂತಿಗೆ ಪ್ಯಾಸೆಂಜರ್ ವೆಹಿಕಲ್ಲು 4,70,520 ಕಿಲೋಮೀಟರ್ಸ್ ರನ್ ಆಗಿದೆ ಪರ್ ಮಂತಿಗೆ. ಆಯಿತಾ. ಅಂದರೆ ಬರೀ ಕಿಲೋಮೀಟರ್ಸ್ ಅಷ್ಟೇ ತೊಗೊಳಲ್ಲ, ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ, ಎಷ್ಟು ಟ್ರಿಪ್ಸ್ ಆಯಿತು, ಎಷ್ಟು ಡೇಗೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಇದು ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ಪರ್ ಡೇಗಲ್ಲ. ಸೊ ಇಲ್ಲಿ ಟೋಟಲ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ ಪರ್ ಮಂತ್ ಅಂದರೆ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನಾವು ಟೋಟಲ್ ಕಾಸ್ಟ್ನ ತೊಗೊಂಡು ಈ 4,70,520 ಮಾಡಿದ್ರೆ ನಮಗೆ ಪರ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ಗೆ ಎಷ್ಟು ಕಾಸ್ಟ್ ಬಂದಿದೆ, ಎಷ್ಟು ಕಾಸ್ಟ್ ಆಗಿದೆ, ಇನ್ಕರ್ ಆಗಿದೆ ಅನ್ನೋದನ್ನು ಹೇಳ್ಬೋದು. ಆಯಿತಾ. ಸೊ ಇದನ್ನು ಫಸ್ಟು ನಾವು 20 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೂ ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಆಮೇಲೆ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ಗೆ ಹೋಗಿ ಫಿಕ್ಸೆಡ್ ಚಾರ್ಜಸ್ ಮತ್ತು ವೇರಿಯಬಲ್ ಚಾರ್ಜಸ್ನ ತೊಗೊಂಡು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಿತಾ. ಸೊ ಇದು 8 ಮಾರ್ಕ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಓಕೆ. ಸ್ಮಾಲ್ ಪ್ರಾಬ್ಲಮ್. Vivek Travels has 4 buses operating between 2 cities, Mangalore to Kollur, which are 140 kilometers apart. Each bus makes 2 trips a day. The seating capacity is 50 seats and an average 80 seats are occupied. Calculate passenger kilometer for the month of July 2012 in which each bus laid down for 6 days for repair ಅಂತಿದೆ. ಓಕೆ. ಸೊ ಹಿಯರ್ ವಿವೇಕ್ ಟ್ರಾವೆಲ್ಸ್ ಹತ್ರ 4 ಬಸ್ ಇದೆ, ಬಟ್ 4 ಬಸ್ಸು ಕೂಡ ಒಂದೇ ರೂಟಲ್ಲಿ ಓಡಾಡುತ್ತೆ. ಯಾವ ರೂಟಲ್ಲಿ, ಮ್ಯಾಂಗ್ಳೂರ್ ಟು
ಕೋಲಾರ್ ರೂಟಲ್ಲಿ ಓಡಾಡುತ್ತೆ. 140 ಕಿಲೋಮೀಟರ್ಸ್. ಮ್ಯಾಂಗ್ಳೂರಿಂದ ಕೊಲ್ಲೂರು ಹೋಗಿ ಮತ್ತೆ ಕೊಲ್ಲೂರಿಂದ ಮ್ಯಾಂಗ್ಳೂರಿಗೆ ಬರೋಕ್ಕೆ 140 ಕಿಲೋಮೀಟರ್ಸ್ ಆಗುತ್ತೆ. ಈಚ್ ಬಸ್ ಮೇಕ್ಸ್ ಎ 2 trips a day. ಅಂದ್ರೇನು 2 trips ಅಂದರೆ ಒಂದ್ಸತಿ ಹೋಗೋದು ಒಂದ್ಸತಿ ಬರೋದು, 2 trips a day ಆಯಿತಾ. ಸೊ 2 trips. ದ ಸೀಟಿಂಗ್ ಕೆಪಾಸಿಟಿ ಇಸ್ 50. ಒಂದು ಬಸ್ಸಲ್ಲಿ 50 ಜನ ಕೂತ್ಕೋಬೋದು ಸೀಟಿಂಗ್ ಕೆಪಾಸಿಟಿ. ನೆಕ್ಸ್ಟ್ ಆನ್ ಆನ್ ಆವ್ರೇಜ್ 80% ಸೀಟ್ಸ್ ಆರ್ ಆಕ್ಯುಪೈಡ್ ಅಂತ ಇದೆ. ಅಂದರೆ ಬಸ್ ಮಂಗಳೂರಿಂದ ಕೊಲ್ಲೂರಿಗೆ ಹೋಗಬೇಕಾದ್ರೂ ಕೊಲ್ಲೂರಿಂದ ಮಂಗಳೂರಿಗೆ ಬರಬೇಕಾದ್ರೂ 80% ಸೀಟ್ಸ್ ಇರುತ್ತೆ. 80% ಜನ ಇರ್ತಾರೆ. 150ರಲ್ಲಿ 80% ಇರ್ತಾರೆ. 50 into 80 ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತಾ. ಸೊ ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ ದ ಮಂತ್ ಆಫ್ July 2012 in which each bus was laid down for 6 days for repair ಅಂತಿದೆ. ಅಂದರೆ ಒಂದು ತಿಂಗಳಲ್ಲಿ ಒಂದು ದಿನ 4 ಬಸ್ ಓಡಾಡುತ್ತೆ. ಒಂದೇ ತಿಂಗಳಲ್ಲಿ ರೂಟ್ ಯಾವುದು? ಮಂಗಳೂರು ಟು ಕೊಲ್ಲೂರೇ ಓಡಾಡೋದು. ದಿನಕ್ಕೆ 2 ಟ್ರಿಪ್ಪು. ಸೊ ಎಷ್ಟು? 140 ಕಿಲೋಮೀಟರ್ಸು. ಸೊ ಪ್ರತಿ ದಿನ ಕೂಡ 80% ಕೆಪಾಸಿಟಿ ಬಸ್ಸಲ್ಲಿ 80% ಬಸ್ ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಈಚ್ ಬಸ್ ವಾಸ್ ಲೇಡ್ ಡೌನ್ ಫಾರ್ 6 days ಫಾರ್ ರಿಪೇರ್ ಅಂತಿದೆ. ಅಂದರೆ ನೋಡಿ 6 days ಫಾರ್ ರಿಪೇರ್ ಅಂತ. 6 days ಫಾರ್ ರಿಪೇರ್ ಅಂತಂದರೆ 6 ದಿನ, ತಿಂಗಳಲ್ಲಿ 6 ದಿನ ಬಸ್ಸು ರಿಪೇರಿಗೆ ಹೋಗುತ್ತೆ, ಮೇಂಟೆನೆನ್ಸ್. ಓಕೆ. ಸೊ ಜುಲೈಲಿ ಎಷ್ಟು ದಿನ? ಜುಲೈಲಿ ಇಲ್ಲೇ ತೋರಿಸಿರ್ತೇನೆ. ಜುಲೈಲಿ 31 ದಿನ ಬರುತ್ತೆ. 31 ದಿನದಲ್ಲಿ 6ನ ಲೆಸ್ ಮಾಡಿ ಎಷ್ಟು ದಿನ ಉಳಿತು? 25 days ಮಾತ್ರ ಬಸ್ಸು ಓಡಾಡೋದು. ಆಯಿತಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ಜುಲೈ ತಿಂಗಳಲ್ಲಿ 31 days ಇದೆ. ಓಕೆ. ಅದರಲ್ಲಿ 6 ದಿನ ರಿಪೇರಿಗೆ ಹೋಗುತ್ತೆ. 6 ದಿನ ಮಾತ್ರ ಬಸ್ಸು ಓಡಲ್ಲ. ಬಟ್ ಎಲ್ಲ ಯಾವ್ಯಾವ ಬಸ್ ಓಡಲ್ಲ, ಯಾವ್ಯಾವ ದಿನ ಯಾವ್ಯಾವ ಬಸ್ ಓಡಲ್ಲ ಅಂತ ಕೊಟ್ಟಿಲ್ಲ. ಬಟ್ 6 ದಿನ ಒಂದು ಬಸ್ಸು 6 ದಿನ ಓಡಲ್ಲ. ಆಯಿತಾ? ಸೊ ಇಷ್ಟನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. 25 ದಿನ ಓಡ್ತಾನೇ ಇರುತ್ತೆ ಬಸ್. 25 ದಿನ ಟ್ರಾವೆಲ್ ಮಾಡುತ್ತೆ. 25 ದಿನ 1 ಮಂತಲ್ಲಿ 25 ದಿನ ಬಸ್ನ ಓಡಿಸ್ತಾರೆ. 6 ದಿನ ರಿಪೇರಿಯಲ್ಲಿ ಇರುತ್ತೆ. ಆಯಿತಾ? ಇಷ್ಟು ಇನ್ಫಾರ್ಮೇಷನು ನಿಮ್ಗೆ ಗೊತ್ತಿರಲಿ. ವಿವೇಕ್ ಟ್ರಾವೆಲ್ಸ್ ಹತ್ರ 4 ಬಸ್ ಇದೆ. ಮಂಗಳೂರು ಟು ಕೊಲ್ಲೂರಿಗೆ ಬಸ್ ಓಡಾಡುತ್ತೆ. ಸೊ ಒಂದ್ಸತಿ ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ 140 ಕಿಲೋಮೀಟರ್ಸ್ ಆಗುತ್ತೆ. ಸೀಟಿಂಗ್ ಕೆಪಾಸಿಟಿ 50%, 50 ಜನ ಕೂತ್ಕೋಬೋದು. ಬಟ್ ಯೂಸ್ ಆಗೋದೆಷ್ಟು? 80% ಮಾತ್ರ. ಆಯಿತಾ? 6 ದಿನ ಬಸ್ಸು ರಿಪೇರಿಗೆ ಹೋಗುತ್ತೆ. ಒಂದು ತಿಂಗಳಲ್ಲಿ 6 ದಿನ ಹೋದರೆ ನೆಕ್ಸ್ಟ್ ನಮ್ಗೆ ಉಳ್ಕೊಳ್ಳೋದು 25 ದಿನ ಮಾತ್ರ. ಸೊ ಇಲ್ಲಿ ಫಾರ್ಮುಲಾ ನಾನು ಕೊಟ್ಟಿದ್ದೀನಿ. ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ಕೆಪಾಸಿಟಿ ಇಂಟು ಆ್ಯಕ್ಚುಯಲ್ ಕೆಪಾಸಿಟಿ ಇಂಟು ಎಫೆಕ್ಟಿವ್ ಡೇಸ್ ಇಂಟು ನಂಬರ್ ಆಫ್ ಬಸ್ಸಸ್ ಅಂತ ಹಾಕಿದ್ದೀನಿ. ಆಯಿತಾ? ಸೊ ಇಲ್ಲಿ 1 by 1 ಮಾಡ್ಕೊಂಡು ಹೋಗೋಣ. ನೆಕ್ಸ್ಟು ಡಿಸ್ಟೆನ್ಸ್ ಎಷ್ಟು? 140 ಕಿಲೋಮೀಟರ್ ಇಂಟು ಎಷ್ಟು ಟ್ರಿಪ್ಸು ನೋಡಿ, 2 trips ಅಂತ ಹೇಳಿ ಕೊಟ್ಟಿದ್ದಾರೆ. 2 trips ಎವ್ರಿ ಡೇ ಇಟ್ ವಿಲ್ ಗೋ ಆನ್ 2 trips. ನೆಕ್ಸ್ಟ್ ಕೆಪಾಸಿಟಿ ಇಲ್ಲೇ ಕೊಟ್ಟಿದ್ದಾರೆ 50 seats ಅಂತ. 50 ಜನ ಕೂತ್ಕೊಂಡು ಹೋಗ್ಬೋದು. 50 ಜನ ಹೋಗುವಂಥ ಬಸ್ಸು. ನೆಕ್ಸ್ಟ್ ಆನ್ ಆನ್ ಆವ್ರೇಜ್ 80 seats ಆರ್ ಆಕ್ಯುಪೈಡ್ ಅಂತಿದೆ. ಆ್ಯಕ್ಚುಯಲ್ ಕೆಪಾಸಿಟಿ ಎಷ್ಟು? 50 ಜನ. ಅದನ್ನು ತೊಗೊಂಡಿದ್ದೀನಿ. ಕೆಪಾಸಿಟಿ 50 ಜನ. ಆ್ಯಕ್ಚುಯಲ್ ಕೆಪಾಸಿಟಿ ಎಷ್ಟು? 80% ಮಾತ್ರ. 80 ಡಿವೈಡೆಡ್ ಬೈ 100. ಆಯಿತಾ? ನೆಕ್ಸ್ಟ್ ಡಿಸ್ಟೆನ್ಸ್ ತೊಗೊಂಡೆ, ಟ್ರಿಪ್ಸ್ ತೊಗೊಂಡೆ, ಕೆಪಾಸಿಟಿ, ಆ್ಯಕ್ಚುಯಲ್ ಕೆಪಾಸಿಟಿ ತೊಗೊಂಡಿದ್ದೀನಿ. ಎಫೆಕ್ಟಿವ್ ಡೇಸ್. ಸೊ ಒಂದು ತಿಂಗಳಲ್ಲಿ 6 ದಿನ ರಿಪೇರಿಗೆ ಹೋಗುತ್ತೆ. ಇನ್ನೆಷ್ಟು ದಿನ ವರ್ಕ್ ಆಗುತ್ತೆ ಬಸ್ಸು? 25 ದಿನ ಓಡುತ್ತೆ. ನೆಕ್ಸ್ಟ್ 25 ದಿನ ಓಡುತ್ತೆ. ನಂಬರ್ ಆಫ್ ಬಸ್ಸಸ್ಸು 4. ಓಕೆ. ಸೊ ಇದಿಷ್ಟನ್ನು ಫೈಂಡ್ ಔಟ್ ಮಾಡೋದು. ಫಾರ್ಮುಲಾ ಬರೆಯೋದು, ಫಾರ್ಮುಲಾ ಅಪ್ಲೈ ಮಾಡೋದು. ಸೊ ಇನ್ನೊಂದು ಸತಿ ಫಾರ್ಮುಲಾ ಅಪ್ಲೈ ಮಾಡಿ ಹೇಳ್ಬಿಡ್ತೀನಿ. ಡಿಸ್ಟೆನ್ಸ್ 140 ಕಿಲೋಮೀಟರ್ ಮಂಗಳೂರು ಟು ಕೊಲ್ಲೂರಿಗೆ. ಎಷ್ಟು ಟ್ರಿಪ್ಸು? 2 ಟ್ರಿಪ್ಸು ಇಂಟು 2 trips. ಕೆಪಾಸಿಟಿ ಎಷ್ಟು? ದ ಸೀಟಿಂಗ್ ಕೆಪಾಸಿಟಿ 50. ಸೊ 50 ಹಾಕಿದ್ದೀನಿ. 50 ಜನ ಒಂದು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕೆಪಾಸಿಟಿ, ಆ್ಯಕ್ಚುಯಲ್ ಕೆಪಾಸಿಟಿಗೆ ಆನ್ ಆವ್ರೇಜ್ 80 seats ಆರ್ ಆಕ್ಯುಪೈಡ್. 80% ಮಾತ್ರ ಬಸ್ಸು ಫುಲ್ ಆಗಿರುತ್ತೆ. ಅದಕ್ಕೆ 80 by 100 ಹಾಕಿದ್ದೀನಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ ದ ಮಂತ್ ಆಫ್ July 2012. ಸೊ ಜುಲೈ 2012ಗೆ ಈ ಮಂತಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೆ? ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ ಎಷ್ಟು ಗಾಡಿ ಓಡಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ದ ಬಸ್ ವಾಸ್ ಲೇಡ್ ಡೌನ್ ಫಾರ್ 6 days ಫಾರ್ ರಿಪೇರ್ ಅಂತಿದೆ. ಅಂದರೆ ಬಸ್ಸು 6 ದಿನ ರಿಪೇರಿಯಲ್ಲಿ ಇರುತ್ತೆ. ಓಕೆ. ಸೊ ಇಷ್ಟನ್ನು
ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 11,20,000 ಕಿಲೋಮೀಟರ್ ಪರ್ ಮಂತ್. ಇದು 11,000 ಕಿಲೋಮೀಟರ್. ಸೊ ನೆಕ್ಸ್ಟ್ ಲೈನಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕೆ ಏನಿರೋದು ನೋಡಿ, ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಪರ್ ಮಂತ್ ಅಂತಿದೆ. ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ is equal to 11,20,000 ಕಿಲೋಮೀಟರ್ಸ್. ಆಯಿತಾ? ಅಂದರೆ ಒಂದು ತಿಂಗಳಲ್ಲಿ 11,20,000 ಕಿಲೋಮೀಟರ್ಸ್ಗೆ ಬಸ್ಸು ಹೋಗಿದೆ. 4 ಬಸ್ಸಿದು, ಅದಕ್ಕೆ 11,000 to 11,20,000 ಕಿಲೋಮೀಟರ್ಸ್ ಬಸ್ ಓಡಿದೆ. ಓಕೆ, ಸೊ ಈ ಇನ್ಫಾರ್ಮೇಷನ್ ತೊಗೊಂಡು ನಾವು ಮತ್ತೆ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ನ ಮಾಡಬೇಕಾಗುತ್ತೆ. ಬಟ್ ಇವತ್ತಿಗೆ ಬರೀ ಇಷ್ಟನ್ನು ಮಾತ್ರ ನಾವು ಮಾಡೋಣ. ಇದು 8 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.